ಓಂ ಶಾಂತಿ. ಮುರುಳಿಯ ದಿನಾಂಕ 12/12/2024. मीठे बच्चे, यह पढ़ाई जो बाप पढ़ाते हैं इसमें अतः कमाई है, इसलिए पढ़ाई अच्छी रीति पढ़ते रहो, लिंक कभी ना टूटे. ಶುಭಾಬಾ ತಿಳಿಸಿಕೊಡ್ತಾ ಇದ್ದಾರೆ. ಮಧುರ ಮಕ್ಕಳೇ, ತಂದೆ ಯಾವ ವಿದ್ಯೆಯನ್ನು ಓದಿಸುತ್ತಿದ್ದಾರೆ ಇದರಲ್ಲಿ ಅಪಾರವಾದ ಸಂಪಾದನೆ ಇದೆ. ಆದ ಕಾರಣ ವಿದ್ಯೆಯನ್ನು ಚೆನ್ನಾಗಿ ಓದಬೇಕು. ವಿದ್ಯೆಯ ಸಂಬಂಧವು ಎಂದೂ ಕೂಡ ಮುರಿಯಬಾರದು. ಪ್ರಶ್ನೆ ಇದೆ, जो विनाश काले विपरीत बुद्धि है उन्हें तुम्हारी किस बात पर हंसी आती है? ಯಾರದು ವಿನಾಶಕಾಲ ವಿಪರೀತ ಬುದ್ಧಿಯಾಗಿದೆ ಅವರಿಗೆ ನಿಮ್ಮ ಯಾವ ಮಾತಿನಲ್ಲಿ ನಗು ಬರುತ್ತದೆ? उत्तर, तुम जब कहते हो अभी विनाश काल नज़दीक है तो उन्हें हंसी आती है. ಯಾವಾಗ ನೀವು ಹೇಳುತ್ತೀರಿ ಈಗ ವಿನಾಶಕಾಲ ಸಮೀಪದಲ್ಲಿ ಇದೆ ಆಗ ಅವರಿಗೆ ನಗು ಬರುತ್ತದೆ. तुम जानते हो बाप यहाँ बैठे तो नहीं रहेंगे, बाप की ड्यूटी है पावन बनाना. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆ ಯಾವಾಗಲೂ ಇಲ್ಲೇ ಕೂತ್ಕೊಳ್ಳೋದಿಲ್ಲ. ತಂದೆಯ ಕರ್ತವ್ಯವಾಗಿದೆ ಪಾವನರನ್ನಾಗಿ ಮಾಡುವುದು. जब पावन बन जाएंगे तो यह तुम्हारी पुरानी दुनिया विनाश होगी, नई आएगी. ಯಾವಾಗ ನೀವು ಪಾವನರು ಆಗುತ್ತೀರಿ ಆಗ ಈ ಹಳೆಯ ಜಗತ್ತು ವಿನಾಶ ಆಗುತ್ತದೆ, ಹೊಸ ಜಗತ್ತು ಬರುತ್ತದೆ. ಯಹ ಲಡಾಯಿ ಹೇ ಹೇ ವಿನಾಶ ಕೆ ಲಿಯೆ. ಈಗ ಯುದ್ಧ ನಡೀತಾ ಇರೋದೇ ವಿನಾಶಕ್ಕಾಗಿ. ತುಮ್ ದೇವತಾ ಬಂತೆ ಹೋ ತೋ ಇಸ್ ಕಲಿಯುಗಿ ಚೀಚಿ ಸೃಷ್ಟಿ ಪರ್ ಆ ನಹಿ ಸಕ್ತೆ. ಯಾವಾಗ ನೀವು ದೇವತೆಗಳು ಆಗುತ್ತೀರಿ ಆಗ ಈ ಕಲಿಯುಗ ಪತಿತ ಸೃಷ್ಟಿಯಲ್ಲಿ ಬರುವುದಕ್ಕೆ ಸಾಧ್ಯವಿಲ್ಲ. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸಿಕೊಡುತ್ತಿದ್ದಾರೆ. ಬಚ್ಚೆ ಸಮಜ್ತೆ ಹೇ ಹಮ್ ಬಹುತ್ ಬೇಸಮಜ್ ಬನ್ ಗಯೇ ಥೆ. ಮಕ್ಕಳಿಗೆ ಇದು ಕೂಡ ಗೊತ್ತಿದೆ ನಾವು ಬಹಳ ಬುದ್ಧಿಹೀನರು ಆಗಿದ್ದೇವೆ. ಮಾಯಾ ರಾವಣನೆ ಬೇಸಮಜ್ ಬನಾ ದಿಯಾ ತಾ. ಮಾಯಾ ರಾವಣ ನಮ್ಮನ್ನು ತಿಳುವಳಿಕೆಹೀನರನ್ನಾಗಿ ಮಾಡಿಬಿಟ್ಟಿದ್ದಾನೆ. ಯಹಾ ಭಿ ಬಚ್ಚೆ ಸಮಜ್ತೆ ಹೇ ಕಿ बाप को ज़रूर आना ही है जबकि नई सृष्टि ಸ್ಥಾಪನಾ ಹೋತಿ ಹೇ. ಇದು ಕೂಡ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆ ಅವಶ್ಯವಾಗಿ ಇಲ್ಲಿ ಬರಲೇಬೇಕು. ಯಾವಾಗ ಹೊಸ ಸೃಷ್ಟಿಯ ಸ್ಥಾಪನೆ ಆಗುತ್ತದೆ ಆಗ. त्रिमूर्ति का चित्र भी है, ब्रह्मा द्वारा स्थापना, विष्णु द्वारा पालना, शंकर द्वारा ಸ್ಥಾಪನಾ ಹೋನಿ ಹೇ. ತ್ರಿಮೂರ್ತಿಗಳ ಚಿತ್ರನೂ ಕೂಡ ಇದೆ. ಬ್ರಹ್ಮನ ಮೂಲಕ ಸ್ಥಾಪನೆ, ವಿಷ್ಣುವಿನ ಮೂಲಕ ಪಾಲನೆ, ಶಂಕರನ ಮೂಲಕ ವಿನಾಶ. ಕ್ಯೂಂಕಿ ಕರನ್ ಕರಾವನು ಹಾರ್ತೋ ಬಾಪ ಹೇನ. ಯಾಕೆಂದರೆ ಮಾಡಿ ಮಾಡಿಸುವವರು ತಂದೆಯಾಗಿದ್ದಾರೆ. ಏಕ್ ಹಿ ಹೇ ಜೋ ಕರ್ತಾ ಹೇ ಔರ್ ಕರಾತಾ ಹೇ. ಶಿವಬಾಬಾ ಒಬ್ಬರೇ ಇದ್ದಾರೆ, ಮಾಡಿಸುವವರೇ ಅವರೇ ಆಗಿದ್ದಾರೆ ಮತ್ತು ಮಾಡುವವರು ಅವರೇ ಆಗಿದ್ದಾರೆ. ಪೆಹಲೆ ಕಿಸ್ಕಾ ನಾಮ್ ಆಯೇಗಾ. ಮೊದಲು ಯಾರ ಹೆಸರು ಬರುತ್ತದೆ? ಜೋ ಕರ್ತಾ ಹೇ ಫಿರ್ ಜಿಸ್ ದ್ವಾರ ಕರಾತೆ ಹೇ. ಯಾರು ಮಾಡುತ್ತಾರೋ ನಂತರ ಯಾರ ಮೂಲಕ ಮಾಡಿಸುತ್ತಾರೋ. ಕರನ್ ಕರಾವನಹಾರ್ ಕಹಾ ಜಾತಾ ಹೇನಾ. ಮಾಡಿ ಮಾಡಿಸುವವರು ಎಂದು ಹೇಳಲಾಗುತ್ತದೆ. ಬ್ರಹ್ಮ ದ್ವಾರ ನೈ ದುನಿಯಾ ಕಿ ಸ್ಥಾಪನಾ ಕರಾತೆ ಹೇ. ತಂದೆ ಬ್ರಹ್ಮ ಅವರ ಮೂಲಕ ಹೊಸ ಜಗತ್ತಿನ ಸ್ಥಾಪನೆ ಮಾಡಿಸುತ್ತಾರೆ. ಯಹಾ ಬಿ ಬಚ್ಚೆ ಜಾನ್ತೆ ಹೇ ಹಮಾರಿ ಜೋ ನೈ ದುನಿಯಾ ಹೇ
जो हम स्थापना कर रहे हैं इसका नाम ही है ದೇವಿ ದೇವತಾओं की दुनिया. ಇದು ಕೂಡ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಯಾವ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ ಇದರ ಹೆಸರೇ ಇದೆ ದೇವಿ ದೇವತೆಗಳ ಜಗತ್ತು. सतयुग में ही ದೇವಿ ದೇವತಾ ಹೋತೆ हैं. ಸತಯುಗದಲ್ಲಿ ದೇವಿ ದೇವತೆಗಳು ಇರುತ್ತಾರೆ. ಕಿಸಿ ಔರ್ ಕೋ ದೇವಿ ದೇವತಾ ನಹಿ ಕಹಾ ಜಾತಾ. ಬೇರೆ ಯಾರಿಗೂ ಕೂಡ ದೇವಿ ದೇವತೆಗಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಹ ಮನುಷ್ಯ ಹೋತೆ ನಹಿ. ಅಲ್ಲಿ ಸಾಧಾರಣ ಮನುಷ್ಯರು ಇರೋದಿಲ್ಲ. ಅಲ್ಲಿ ಎಲ್ಲರೂ ದೈವಿ ಗುಣದ ಮನುಷ್ಯರೇ ಇರುತ್ತಾರೆ. है ही एक देवी देवता धर्म, दूसरा कोई धर्म ही नहीं. ಅಲ್ಲಿ ಕೇವಲ ಒಂದೇ ದೇವಿ ದೇವತಾ ಧರ್ಮ ಇರುತ್ತದೆ, ಬಾಕಿ ಬೇರೆ ಯಾವುದೇ ಧರ್ಮ ಇರುವುದಿಲ್ಲ. अभी तुम बच्चे स्मृति में आए हो कि बरोबर हम देवी देवता ते निशानियां भी है. ಈಗ ನೀವು ಮಕ್ಕಳು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ಬರೋಬ್ಬರಿ ದೇವಿ ದೇವತೆಗಳು ಇದ್ರೂ ಸಾಕ್ಷಿಗಳು ಕೂಡ ಇದ್ದಾವೆ. इस्लामी, बौद्धी, क्रिश्चियन आदि सबकी अपनी अपनी निशानी है ना. ಇಸ್ಲಾಮಿ, ಬೌದ್ಧಿ, ಕ್ರಿಶ್ಚಿಯನ್ ಎಲ್ಲರದು ಕೂಡ ಅವರವ್ರದೇ ಆದ ಸಾಕ್ಷಿಗಳು ಇದ್ದಾವೆ. ಹಮಾರಾ ಜಬ್ ರಾಜ್ಯ ತಾ ತೋ ಔರ್ ಕೊಯಿ ನಹಿ ತಾ. ಯಾವಾಗ ದೇವಿ ದೇವತೆಗಳ ರಾಜ್ಯ ಇತ್ತು ಆಗ ಬೇರೆ ಯಾವುದೇ ರಾಜ್ಯ ಇರಲಿಲ್ಲ. ಅಭಿ ಫಿರ್ ಔರ್ ಸಭಿ ಧರ್ಮ ಹೇ, ಹಮಾರಾ ದೇವತಾ ಧರ್ಮ ಹೇ ನಹಿ. ಈಗ ಬಾಕಿ ಎಲ್ಲ ಧರ್ಮಗಳು ಇದ್ದಾವೆ, ಕೇವಲ ದೇವಿ ದೇವತಾ ಧರ್ಮ ಇಲ್ಲ. गीता में अक्षर बड़े अच्छे अच्छे हैं परंतु कोई समझ नहीं सकते. ಗೀತೆಯಲ್ಲೂ ಕೂಡ ಬಹಳ ಒಳ್ಳೊಳ್ಳೆ ಅಕ್ಷರಗಳಿದ್ದಾವೆ, ಆದರೆ ಯಾರೂ ಕೂಡ ಅದನ್ನು ಸರಿಯಾಗಿ ತಿಳ್ಕೊಂಡಿಲ್ಲ. ಬಾಪ್ कहते हैं विनाश काले विपरीत बुद्धि और विनाश काले प्रीत बुद्धि. ಬಾಬರು ಕೂಡ ತಿಳಿಸ್ತಾ ಇದ್ದಾರೆ, ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಮತ್ತು ವಿನಾಶ ಕಾಲದಲ್ಲಿ ಪ್ರೀತ ಬುದ್ಧಿ. ವಿನಾಶ ತೋ ಇಸ್ ಸಮಯ ಹಿ ಹೋನಾ ಹೇ. ವಿನಾಶನೂ ಕೂಡ ಈ ಸಮಯವೇ ಆಗುತ್ತದೆ. ಬಾಪ್ ಆತೆ ಭಿ ಹೇ ಸಂಗಮ ಯುಗ ಪರ್ ಜಬ್ಕಿ ಚೇಂಜ್ ಹೋತಿ ಹೇ. ಬಾಬಾ ಬರೋದು ಕೂಡ ಈ ಸಂಗಮ ಯುಗದಲ್ಲಿ, ಯಾವಾಗ ಬದಲಾವಣೆ ಆಗುತ್ತದೆ ಆಗ. ಬಾಪು ತುಮ್ ಬಚ್ಚೋಂ ಕೋ ಬದಲೆ ಮೇ ಸಬ್ ಕುಚ್ ನಯಾ ದೇತೆ ಹೇ. ಬಾಬಾ ನೀವು ಮಕ್ಕಳಿಗೆ ಬದಲಾವಣೆಯಾಗಿ ಎಲ್ಲದನ್ನು ಹೊಸದನ್ನೇ ಕೊಡುತ್ತಾರೆ. ವಹ ಸೋನಾರ್ ಬಿ ಹೇ, ದೋಬಿ ಬಿ ಹೇ, ಬಡಾ ವ್ಯಾಪಾರಿ ಹೇ. ಬಾಬಾ ಅಕ್ಕಸಾಲಿಗ ಆಗಿದ್ದಾರೆ, ಅಗಸನೂ ಕೂಡ ಆಗಿದ್ದಾರೆ, ಬಹಳ ದೊಡ್ಡ ವ್ಯಾಪಾರಿಯೂ ಆಗಿದ್ದಾರೆ. ವಿರ್ಲಾ ಹಿ ಕೊಯಿ ಬಾಪ್ ಸೆ ವ್ಯಾಪಾರ ಕರೆ. ವಿರಳರು ಮಾತ್ರ ತಂದೆಯೊಂದಿಗೆ ವ್ಯಾಪಾರವನ್ನು ಮಾಡುತ್ತಾರೆ. ಇಸ್ ವ್ಯಾಪಾರ ಮೇ ತೋ ಅತಃ ಫಾಯ್ದಾ ಹೇ. ಈ ವ್ಯಾಪಾರದಲ್ಲಿ ಅಪಾರವಾದ ಸಂಪಾದನೆ ಇದೆ. ಪಡಾಯಿ ಮೇ ಫಾಯ್ದಾ ಬಹುತ್ ಹೋತಾ ಹೇ ನಾ. ವಿದ್ಯೆ ದೊಡ್ಡ ಸಂಪಾದನೆಯಾಗಿದೆ. ಮಹಿಮಾ ಬಿ ಕಿ ಜಾತಿ ಹೇ ಕಿ ಪಡಾಯಿ ಕಮಾಯಿ ಹೇ. ವಹ ಬಿ ಜನ್ಮ ಜನ್ಮಾಂತರ ಕೆ ಲಿಯೆ ಕಮಾಯಿ ಹೇ. ಮಹಿಮೆನೂ ಕೂಡ ಮಾಡಲಾಗ್ತದೆ. ವಿದ್ಯೆ ಎಂದರೆ ಸಂಪಾದನೆಯಾಗಿದೆ. ಇದು ಜನ್ಮ ಜನ್ಮಾಂತರದ ಸಂಪಾದನೆಯಾಗಿದೆ. ತೋ ऐसी पढ़ाई अच्छी रीति पढ़नी चाहिए ना और पढ़ाता भी बहुत सहज हूँ. ಅಂದಾಗ ಇಂತಹ ವಿದ್ಯೆಯನ್ನು ಬಹಳ ಚೆನ್ನಾಗಿ ಓದಬೇಕು. ಇದು ಜನ್ಮ ಜನ್ಮಾಂತರಕ್ಕೆ ಮಾಡಿಕೊಳ್ಳುವಂಥ ಸಂಪಾದನೆಯಾಗಿದೆ. ಬಾಬರು ಕೂಡ ಬಂದಾಗ ಇದನ್ನು ಬಹಳ ಸಹಜ ಮಾಡಿ ತಿಳಿಸಿಕೊಡುತ್ತಿದ್ದಾರೆ. ಸಿರ್ಫ್ ಏಕ ಹಫ್ತಾ ಸಮಜ್ಕರ್ ಫಿರ್ ಬಲ್ ಕಹಾ ಭಿ ಚಲೆ ಜಾವೋ ತುಮ್ಹಾರೆ ಪಾಸ್ ಪಢಾಯಿ ಆತಿ रहेगी. अर्थात मुरली मिलती रहेगी तो फिर कभी लिंक नहीं टूटेगी. ಕೇವಲ ಒಂದು ವಾರ ನೀವು ಕೋರ್ಸನ್ನು ತೆಗೆದುಕೊಂಡು ಬಲೆ ನೀವು ಎಲ್ಲೂ ಹೋದರೂ ಕೂಡ ನಿಮ್ಮ ಬಳಿ ಮುರುಳಿ ಬರ್ತಾನೆ ಇರ್ತದೆ. ಅಂದರೆ ಮುರುಳಿ ನಿಮಗೆ ಸಿಗುತ್ತಾ ಇರುತ್ತದೆ. ಅಂದಾಗ ನಿಮಗೆ ಮುರುಳಿಯ ಲಿಂಕ್ ಬಿಟ್ಟು ಹೋಗುವುದಿಲ್ಲ. ಯಹಾ ಹೇ ಆತ್ಮವೋ ಕಿ ಪರಮಾತ್ಮ ಕೆ ಸಾಥ್ ಲಿಂಕ್. ಇಲ್ಲಿ ಆತ್ಮರುಗಳದು ಪರಮಾತ್ಮನ ಜೊತೆ ಬುದ್ಧಿಯೋಗ ಜೋಡಣೆಯಾಗುವಂಥ ಲಿಂಕ್ ಆಗಿದೆ ಅಂತಾರೆ ಬಾಬಾ. ಗೀತಾ ಮೇ ಬಿ ಯಹ ಅಕ್ಷರ ಹೇ ವಿನಾಶ ಕಾಲೇ ವಿಪರೀತ ಬುದ್ಧಿ ವಿನಶ್ಯಂತಿ ಪ್ರೀತ ಬುದ್ಧಿ ವಿಜಯಂತಿ. ಗೀತೆಯಲ್ಲೂ ಕೂಡ ಇದೆ, ವಿನಾಶ ಕಾಲದಲ್ಲಿ
विपरीत बुद्धि विनश्यन्ति, प्रीत बुद्धि विजयंती। तुम जानते हो इस समय मनुष्य एक दो को काटते मारते रहते हैं। ನೀವು ಕೂಡ ಮಕ್ಕಳು ತಿಳ್ಕೊಂಡಿದ್ದೀರಿ, ಈ ಸಮಯ ಮನುಷ್ಯರು ಒಬ್ಬರು ಮತ್ತೊಬ್ಬರಿಗೆ ಕಚ್ಚುತ್ತಾರೆ ಮತ್ತು ಹೊಡೆದಾಡುತ್ತಾರೆ। ಇನ್ ಜೈಸಾ ಕ್ರೋಧ ಕಾ ವ ವಿಕಾರ और कोई में होता नहीं। ಈ ರೀತಿಯ ಕ್ರೋಧ ಅಥವಾ ವಿಕಾರ ಬೇರೆ ಯಾರಲ್ಲೂ ಕೂಡ ಇರುವುದಿಲ್ಲ। यहाँ भी गायन है कि द्रौपदी ने पुकारा, ಇದು ಕೂಡ ಗಾಯನ ಮಾಡಲಾಗಿದೆ। ದ್ರೌಪದಿ ಕರೀತಾ ಇದ್ಲು, ಬಾಪನೇ ಸಮझाया है तुम सब द्रौपदियाँ हो। ಬಾಬರು ಕೂಡ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವೆಲ್ಲರೂ ದ್ರೌಪದಿಯರು। भगवान वाच, बाप कहते हैं बच्चे अब विकार में नहीं जाओ। ಭಗವಂತನ ವಾಣಿ ಇದೆ, ಬಾಬೋರೇ ಹೇಳ್ತಾ ಇದ್ದಾರೆ, ಮಕ್ಕಳೇ ಈಗ ವಿಕಾರದಲ್ಲಿ ಹೋಗಬೇಡಿ। मैं तुमको स्वर्ग में ले चलता हूँ, तुम सिर्फ मुझ बाप को याद करो। ನಾನು ನೀವು ಮಕ್ಕಳನ್ನು ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತೇನೆ, ಅದಕ್ಕಾಗಿ ಕೇವಲ ನೀವು ನನ್ನೊಬ್ಬನನ್ನೇ ನೆನಪು ಮಾಡಿ। अब विनाश काल है ना, किसकी भी सुनते नहीं, लड़ते ही रहते हैं। ಆದರೆ ಈ ಸಮಯ ವಿನಾಶ ಕಾಲದ ಸಮಯವಾಗಿದೆ, ಆದ ಕಾರಣ ಯಾರ ಮಾತನ್ನು ಕೂಡ ಕೇಳುವುದಿಲ್ಲ, ಪರಸ್ಪರ ಹೊಡೆದಾಡುತ್ತಿರುತ್ತಾರೆ। कितना उनको कहते हैं शांत रहो, परंतु ಶಾಂತ रहते नहीं। ಎಷ್ಟೊಂದು ಅವರಿಗೆ ಹೇಳಲಾಗ್ತದೆ ಶಾಂತವಾಗಿರಿ ಎಂದು, ಆದರೆ ಅವರು ಶಾಂತವಾಗಿ ಇರುವುದಿಲ್ಲ। अपने बच्चों आदि से बिछड़कर लड़ाई के मैदान में जाते हैं। ತಮ್ಮ ಮಕ್ಕಳಿಂದಲೂ ಕೂಡ ದೂರ ಆಗಿ ಯುದ್ಧದ ಮೈದಾನದಲ್ಲಿ ಬಂದು ಬಿಡ್ತಾರೆ। ಕಿತನೆ ಮನುಷ್ಯ ಮರ್ತೆ ಹಿ ರಹತೆ ಹೈ, ಎಷ್ಟೊಂದು ಮನುಷ್ಯರು ಸಾಯುತ್ತಿರುತ್ತಾರೆ। ಮನುಷ್ಯೋं को कोई ವ್ಯಾಲ್ಯೂ नहीं, ಇಲ್ಲಂತೂ ಮನುಷ್ಯರಿಗೆ ಯಾವುದೇ ಬೆಲೆ ಇಲ್ಲ। ಅಗರ್ ವ್ಯಾಲ್ಯೂ है ಮಹಿಮಾ है तो इन ದೇವಿ ದೇವತಾओं की, ಯಾರಿಗೆ ಬೆಲೆ ಇದೆ ಅಂದರೆ, ಯಾರಿಗೆ ಮಹಿಮೆ ಮಾಡಲಾಗ್ತದೆ ಅಂದರೆ ಈ ದೇವಿ ದೇವತೆಗಳಿಗೆ। ಅಭಿ ತುಮ್ ಯಹಾ ಬನ್ನೆ ಕಾ ಪುರುಷಾರ್ಥ ಕರ್ ರಹೆ ಹೋ, ಈಗ ನೀವು ಮಕ್ಕಳು ಮನುಷ್ಯರಿಂದ ದೇವತೆಗಳು ಆಗುವಂಥ ಪುರುಷಾರ್ಥವನ್ನು ಮಾಡುತ್ತಿದ್ದೀರಿ। तुम्हारी महिमा वास्तव में इन देवताओं से भी ಜಾಸ್ತಿ है। ನಿಮ್ಮ ಮಹಿಮೆ ಈ ಸಮಯದಲ್ಲಿ ಈ ದೇವತೆಗಳಿಗಿಂತಲೂ ಕೂಡ ಜಾಸ್ತಿ ಅಂತಾರೆ ಬಾಬಾ। ತುಮಕೋ ಅಭಿ ಬಾಪ್ ಪಡಾ ರಹೆ ಹೈ, ಈಗ ನಿಮಗೆ ತಂದೆನೇ ಬಂದು ಓದಿಸುತ್ತಿದ್ದಾರೆ। ಕಿತನಿ ಊಂಚ್ ಪಡಾಯಿ ಹೇನಾ, ಈ ವಿದ್ಯೆನೂ ಕೂಡ ಬಹಳ ಶ್ರೇಷ್ಠವಾಗಿದೆ। ಪಡ್ನೆ ವಾಲೆ ಬಹುತ್ ಜನ್ಮೋं के अंत में बिल्कुल ही ತಮೋ ಪ್ರಧಾನ್ ಹೇ, ಆದರೆ ಓದುವಂಥ ಮಕ್ಕಳು ಅಂತಿಮದ ಜನ್ಮದಲ್ಲಿ ಬಿಲ್ಕುಲ್ ತಮೋ ಪ್ರಧಾನವಾಗಿದ್ದಾರೆ। ಮೈ ತೋ ಸದೈವ ಸತೋ ಪ್ರಧಾನ್ ಹಿ ಹೂँ, ಬಾಬಾ ಹೇಳ್ತಾ ಇದ್ರೆ ನಾನಂತೂ ಸದೈವಕ್ಕೂ ಸತೋ ಪ್ರಧಾನ ಆಗಿದ್ದೇನೆ। ಬಾಪ ಕೇತೆ ಹೇ ಮೈ ತುಮ್ ಬಚ್ಚೋಂ ಕಾ ಒಬೀಡಿಯೆಂಟ್ ಸರ್ವೆಂಟ್ ಬನ್ಕರ್ ಆಯಾ ಹೂँ, ಬಾಬೋರು ಕೂಡ ತಿಳಿಸಿಕೊಡ್ತಾ ಇದ್ದಾರೆ, ನಾನು ನೀವು ಮಕ್ಕಳ ವಿಧೇಯ ಸೇವಕ ಆಗಿದ್ದೇನೆ। ವಿಚಾರ ಕರೋ ಹಮ್ ಕಿತನೆ ಚೀಚಿ ಬನ್ ಗಯೆ ಹೇ, ಈಗ ನೀವು ಮಕ್ಕಳು ವಿಚಾರ ಮಾಡಬೇಕು, ನಾವು ಎಷ್ಟೊಂದು ಪತಿತರು ಆಗಿದ್ದೇವೆ। ಬಾಪ್ ಹಿ ಹಮ್ಕೋ ವಾ ವಾ ಬನಾತೆ ಹೇ, ಬಾಬೋರು ಬಂದಾಗ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ। ಭಗವಾನ್ ಬೈಟ್ ಮನುಷ್ಯೋಂ ಕೋ ಪಡಾಕರ್ ಕಿತನಾ ಊಂಚ್ ಬನಾತೆ ಹೇನಾ, ಸ್ವಯಂ ಭಗವಂತನೇ ಕುಳಿತು ಮನುಷ್ಯರಿಗೆ ಓದಿಸಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ। बाप खुद कहते हैं मैं बहुत जन्मों के अंत में तुम सबको तमो प्रधान से सतो प्रधान बनाने आया हूँ। ಬಾಬೋರೇ ಖುದ್ದಾಗಿ ಹೇಳ್ತಾ ಇದ್ದಾರೆ, ನಾನು ಬಹಳಷ್ಟು ಜನ್ಮದ ಅಂತಿಮ ಜನ್ಮದಲ್ಲಿ ಬಂದು ನೀವು ಮಕ್ಕಳಿಗೆ ತಮೋ ಪ್ರಧಾನರಿಂದ ಸತೋ ಪ್ರಧಾನರನ್ನಾಗಿ ಮಾಡ್ತಾ ಇದ್ದೀನಿ। ಅಭಿ ತುಮ್ಕೋ ಪಡಾ ರಹಾ ಹೂँ, ಈಗ ತಂದೆ ಬಂದು ಮಕ್ಕಳಿಗೆ ಓದಿಸುತ್ತಿದ್ದಾರೆ। ಬಾಪ್ ಕೇತೆ ಹೇ मैंने तुमको स्वर्गवासी बनाया, फिर तुम ನರಕವಾಸಿ कैसे बने, किसने बनाया। ಬಾಬೋರ್ ಹೇಳ್ತಾ ಇದ್ದಾರೆ, ನಾನು ಬಂದು ನಿಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಿದ್ದೆ, ನಂತರ ನೀವು ನರಕವಾಸಿಗಳು ಆಗಿಬಿಟ್ರಿ, ಯಾರು ಮಾಡಿದ್ರು ನಿಮ್ಮನ್ನು ನರಕವಾಸಿಗಳನ್ನಾಗಿ। ಗಾಯನ್ ಬಿ ಹೇ ವಿನಾಶ ಕಾಲೇ ವಿಪರೀತ ಬುದ್ಧಿ ವಿನಶ್ಯಂತಿ, ಗಾಯನ ಕೂಡ ಮಾಡಲಾಗ್ತದೆ, ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ವಿನಶ್ಯಂತಿ, ಪ್ರೀತ ಬುದ್ಧಿ
विजयन्ति, प्रीत बुद्धि विजयन्ति। फिर जितना जितना प्रीत बुद्धि रहेंगे अर्थात बहुत याद करेंगे उतना तुम्हारा ही फायदा है। ನಂತರ ನೀವು ಎಷ್ಟೆಷ್ಟು ಪ್ರೀತಿ ಬುದ್ಧಿಯವರು ಆಗುತ್ತೀರಿ ಅಂದರೆ ಬಹಳಷ್ಟು ತಂದೆಯನ್ನ ನೆನಪು ಮಾಡುತ್ತೀರಿ ಅಷ್ಟಷ್ಟು ನಿಮಗೆ ಲಾಭ ಆಗುತ್ತದೆ ಅಂತರಿ ಬಾಬಾ। ಲಡಾಯಿ ಕಾ ಮೈದಾನ್ ಹೇನಾ, ನೀವಿರೋದು ಯುದ್ಧದ ಮೈದಾನದಲ್ಲಿ। कोई भी ये नहीं जानते हैं कि ಗೀತಾ ಮೇ ಕೌನ್ಸಿ ಯುದ್ಧ ಬತಾಯಿ ಹೇ, ಆದರೆ ಯಾರೂ ಕೂಡ ಇಂತಹ ಮಾತನ್ನು ತಿಳಿಸಿಕೊಡುವುದಿಲ್ಲ ಗೀತೆಯಲ್ಲಿ ಯಾವ ಯುದ್ಧದ ಮಾತಿದೆ। ಉನ್ಹೋನೆ ತೋ ಫಿರ್ ಕೌರವೋ ಔರ್ ಪಾಂಡವೋ ಕಿ ಯುದ್ಧ ದಿಖಾಯಿ ಹೇ, ಗೀತಾಶಾಸ್ತ್ರದಲ್ಲಿ ತೋರಿಸಲಾಗಿದೆ ಕೌರವರಿಗೂ ಪಾಂಡವರಿಗೂ ಯುದ್ಧ ನಡೆಯಿತು। कौरव संप्रदाय पांडव संप्रदाय भी है परंतु युद्ध तो कोई है नहीं। ಇಲ್ಲಿ ಕೌರವ ಸಂಪ್ರದಾಯ ಇದೆ, ಪಾಂಡವ ಸಂಪ್ರದಾಯ ಇದೆ, ಆದರೆ ಯುದ್ಧದ ಮಾತು ಇಲ್ಲ। ಪಾಂಡೋ ಉನ್ಕೋ ಕಹಾ ಜಾತಾ ಹೇ ಜೋ ಬಾಪ್ ಕೋ ಜಾನ್ತೆ ಹೇ, ಪಾಂಡವರು ಅಂತ ಹೇಳಿ ಯಾರು ತಂದೆಯನ್ನ ತಿಳ್ಕೊಂಡಿದ್ದಾರೆ ಅವರಿಗೆ ಹೇಳಲಾಗ್ತದೆ। ಬಾಪ್ ಸೆ ಪ್ರೀತ ಬುದ್ಧಿ ಹೇ, ಯಾರದು ತಂದೆಯೊಂದಿಗೆ ಪ್ರೀತ ಬುದ್ಧಿ ಇದೆ ಅವರಿಗೆ ಪಾಂಡವರು ಅಂತ ಹೇಳಲಾಗ್ತದೆ। कौरव उनको कहा जाता जो बाप से विपरीत बुद्धि है, ಕೌರವರು ಅಂತ ಯಾರಿಗೆ ಹೇಳ್ತಾರೆ ಅಂದರೆ ಯಾರದು ತಂದೆಯೊಂದಿಗೆ ವಿಪರೀತ ಬುದ್ಧಿ ಇದೆ ಅವರಿಗೆ ಕೌರವರು ಅಂತ ಹೇಳಲಾಗ್ತದೆ। ಅಕ್ಷರ ತೋ ಬಹುತ್ ಅಚ್ಚೆ ಅಚ್ಚೆ ಸಮಜ್ನೆ ಲಾಯಕ್ ಹೇ, ಅಕ್ಷರಗಳು ಬಹಳ ಒಳ್ಳೊಳ್ಳೆದಾಗಿದೆ ತಿಳಿದುಕೊಳ್ಳುವಂಥದ್ದು। ಅಭಿ ಹೇ ಸಂಗಮಯುಗ, ಈಗಿರೋದು ಸಂಗಮಯುಗ। ತುಮ್ ಬಚ್ಚೆ ಜಾನ್ತೆ ಹೋ ನಯಿ ದುನಿಯಾ ಕಿ ಸ್ಥಾಪನಾ ಹೋ ರಹಿ ಹೇ, ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತಿದೆ। ಬುದ್ಧಿ ಸೆ ಕಾಮ್ ಲೇನಾ ಹೇನಾ, ಇಲ್ಲಿ ಬುದ್ಧಿಯಿಂದ ಕೆಲಸ ಮಾಡಬೇಕು। ಅಭಿ ದುನಿಯಾ ಕಿತನಿ ಬಡಿ ಹೇ, ಈಗಂತೂ ಜಗತ್ತು ಬಹಳ ದೊಡ್ಡದಾಗಿದೆ। ಸತ್ಯುಗ ಮೇ ಕಿತನೆ ತೋಡೆ ಮನುಷ್ಯ ಹೊಂಗೇನಾ, ಅದಕ್ಕೆ ಎಗನೆಸ್ಟ್ ಸತ್ಯಯುಗದಲ್ಲಿ ಎಷ್ಟೊಂದು ಕಡಿಮೆ ಸಂಖ್ಯೆ ಇರ್ತದೆ ಮನುಷ್ಯರದು ಅಂತರಿ ಬಾಬಾ। ಚೋಟ ಜಾಡ್ ಹೋಗನ, ಅಲ್ಲಿ ವೃಕ್ಷನೂ ಕೂಡ ಬಹಳ ಚಿಕ್ಕದಾಗಿರ್ತದೆ। ವಹಾ ಜಾಡ್ ಫಿರ್ ಬಡಾ ಹೋತಾ ಹೇ, ಅದೇ ವೃಕ್ಷ ನಂತರ ದೊಡ್ಡದಾಗುತ್ತದೆ। ಮನುಷ್ಯ ಸೃಷ್ಟಿ ರೂಪಿ ಯಹಾ ಉಲ್ಟಾ ಜಾಡ್ ಕೇಸೆ ಹೇ ಏ ಬಿ ಕೊಯಿ ಸಮಜ್ತೆ ನಹಿ ಹೇ, ಮನುಷ್ಯ ಸೃಷ್ಟಿ ರೂಪದ ಈ ಉಲ್ಟಾ ವೃಕ್ಷ ಹೇಗಿದೆ ಇದನ್ನು ಯಾರೂ ಕೂಡ ಸರಿಯಾಗಿ ತಿಳ್ಕೊಂಡಿಲ್ಲ। ಇನ್ಕೋ ಕಲ್ಪವೃಕ್ಷ ಕಹಾ ಜಾತಾ ಹೇನಾ, ಇದಕ್ಕೆ ಕಲ್ಪವೃಕ್ಷ ಅಂತಲೂ ಕೂಡ ಹೇಳಲಾಗ್ತದೆ। ವೃಕ್ಷ ಕಾ ನಾಲೆಜ್ ಬಿ ಚಾಹಿಯೇನಾ, ವೃಕ್ಷದ ಜ್ಞಾನನೂ ಕೂಡ ಇರಬೇಕಲ್ವಾ। ಅವರು ವೃಕ್ಷೋं का ನಾಲೆಜ್ ತೋ ಬಹುತ್ ಬಹುತ್ ಈಸಿ ಹೇ ಜಟ್ ಬತಾ ದೇಂಗೆ, ಬಾಬಾ ಹೇಳ್ತಾ ಇದ್ದಾರೆ ಈ ವೃಕ್ಷವನ್ನು ಬಿಟ್ಟರೆ ಬಾಕಿ ಎಲ್ಲ ವೃಕ್ಷದ ಜ್ಞಾನ ಬಹಳ ಬಹಳ ಸಹಜವಾಗಿದೆ, ತಕ್ಷಣ ಅದರ ಬಗ್ಗೆ ಹೇಳಿಬಿಡ್ತಾರೆ। ಇಸ್ ವೃಕ್ಷ ಕಾ ನಾಲೆಜ್ ಬಿ ಐಸಾ ಈಸಿ ಹೇ ಪರಂತು ಯಹಾ ಹೇ ಹ್ಯೂಮನ್ ವೃಕ್ಷ, ಈ ವೃಕ್ಷನೂ ಕೂಡ ಬಹಳ ಸರಳವಾದ ಜ್ಞಾನದಿಂದ ಕೂಡಿದೆ, ಆದರೆ ಇದು ಮಾನವ ವಂಶ ವೃಕ್ಷ ಅಂತರಿ ಬಾಬಾ। ಮನುಷ್ಯಂಕೋ ಅಪನೆ ವೃಕ್ಷ ಕಾ ಪತಾ ಹಿ ನಹಿ ಪಡ್ತಾ ಹೇ, ಆದರೆ ಮನುಷ್ಯರಿಗೆ ತಮ್ಮ ವೃಕ್ಷದ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ। कहती भी है ಗಾಡ್ ಈಸ್ ಕ್ರಿಯೇಟರ್ ತೋ ಜರೂರ್ ಚೈತನ್ಯ ಹೇನಾ, ಮತ್ತೆ ಹೇಳ್ತಾರೆ ಗಾಡ್ ರಚಯಿತ ಆಗಿದ್ದಾರೆ ಅಂದಾಗ ತಂದೆ ಚೈತನ್ಯದಲ್ಲಿ ಇರಬೇಕಲ್ವಾ। ಬಾಪ್ ಸತ್ಯ ಹೇ ಚೈತನ್ಯ ಹೇ ಜ್ಞಾನ ಕಾ ಸಾಗರ್ ಹೇ, ತಂದೆ ಸತ್ಯವಾಗಿದ್ದಾರೆ ಚೈತನ್ಯವಾಗಿದ್ದಾರೆ ಮತ್ತು ಜ್ಞಾನ ಸಾಗರ ಆಗಿದ್ದಾರೆ। ಉನ್ಮೇ ಕೌನ್ಸಾ ಜ್ಞಾನ ಹೇ ಏ ಬಿ ಕೊಯಿ ನಹಿ ಸಮಜ್ತೆ ಹೇ, ತಂದೆಯಲ್ಲಿ ಯಾವ ಜ್ಞಾನ ಇದೆ ಇದನ್ನು ಕೂಡ ಯಾರು ಸರಿಯಾಗಿ ತಿಳ್ಕೊಂಡಿಲ್ಲ। ಬಾಪ್ ಹಿ ಬೀಜ ರೂಪ ಚೈತನ್ಯ ಹೇ, ತಂದೆ ಬೀಜರೂಪ ಆಗಿದ್ದಾರೆ ಚೈತನ್ಯ ಆಗಿದ್ದಾರೆ। ಉನ್ಸೆ ಹಿ ಸಾರಿ ರಚಯಿತ ಹೊತ್ತಿ ಹೇನಾ, ಆ ತಂದೆಯಿಂದಲೇ ಎಲ್ಲವೂ ಕೂಡ ರಚನೆಯಾಗ್ತದೆ। तो बाप पैट समझाते हैं मनुष्यों को अपने जाड़ का पता नहीं है और जाड़ों को तो अच्छी ರೀತಿ जानते हैं, ಮನುಷ್ಯರಿಗೆ ಮಾನವ ವಂಶ ವೃಕ್ಷದ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ, ಈ ವೃಕ್ಷವನ್ನು ಬಿಟ್ಟರೆ ಬಾಕಿ ಎಲ್ಲ ವೃಕ್ಷವನ್ನು ತಿಳ್ಕೊಂಡಿದ್ದಾರೆ। ಜಾಡ್ ಕಾ ಬೀಜ ಅಗರ್ ಚೈತನ್ಯ ಹೋತಾ ತೋ ಬತ್ಲಾತಾನ, ಒಂದು ವೇಳೆ ಎಲ್ಲ ವೃಕ್ಷದ ಬೀಜ ಚೈತನ್ಯ ಆಗಿದ್ರೆ ಎಲ್ಲವನ್ನ ತಿಳಿಸ್ಕೊಡ್ತಿತ್ತು। ಪರಂತು ಓತೋ ಹೇ ಜಡ್, ಆದರೆ ಎಲ್ಲ ವೃಕ್ಷದ ಬೀಜಗಳು ಜಡವಾಗಿದೆ। ತೋ ಅಬ್ ತುಮ್ ಬಚ್ಚೆ ಹಿ ರಚಯಿತ ಅವರು ರಚನಾ ಕೆ ರಾಜ್ ಕೋ ಜಾನ್ತೆ ಹೋ, ಈಗ ನೀವು ಮಕ್ಕಳು ರಚಯಿತ ಮತ್ತು ರಚನೆಯ ರಹಸ್ಯವನ್ನು
ತಿಳಿದುಕೊಂಡಿದ್ದೀರಿ. ಏ ಸತ್ಯ ಹೇ, ಚೈತನ್ಯ ಹೇ, ಜ್ಞಾನ ಕಾ ಸಾಗರ ಹೇ. ತಂದೆ ಸತ್ಯವಾಗಿದ್ದಾರೆ, ಚೈತನ್ಯವಾಗಿದ್ದಾರೆ ಮತ್ತು ಜ್ಞಾನ ಸಾಗರ ಆಗಿದ್ದಾರೆ. ಚೈತನ್ಯ ಮೇ ತೋ ಬಾತಚೀತ್ ಕರ್ ಸಕ್ತೆ ಹೇನಾ. ಚೈತನ್ಯ ಇದ್ದಾಗ ಮಾತ್ರ ಮಾತನಾಡಲಿಕ್ಕೆ ಸಾಧ್ಯ ಆಗ್ತದೆ. ಮನುಷ್ಯೋಂ ಕಾ ತನ್ ಸಬ್ಸೆ ಊಂಚ್ ಅಮೂಲ್ಯ ಗಾಯ ಜಾತಾ ಹೇನಾ. ನೋಡಿ, ಮನುಷ್ಯರ ಈ ಒಂದು ಜನ್ಮ ಬಹಳ ಶ್ರೇಷ್ಠ ಅಮೂಲ್ಯವಾದದ್ದು ಎಂದು ಗಾಯನ ಮಾಡಲಾಗ್ತದೆ. ಇನ್ಕಾ ಮೂಲ್ಯ ಕಥನ್ ನಹಿ ಕರ್ ಸಕ್ತೆ. ಬಾಪ್ ಆಕರ್ ಆತ್ಮಾओं को ಸಮझಾತೆ ಹೇ. ಇದೆಲ್ಲವನ್ನ ತಂದೆನೇ ಬಂದು ಮಕ್ಕಳಿಗೆ ತಿಳಿಸಿಕೊಡ್ತಾ ಇದ್ದಾರೆ. ತುಮ್ ರೂಪ್ ಬಿ ಹೋ, ಬಸಂತ್ ಬಿ ಹೋ. ಬಾಬೋರು ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ರೂಪರೂ ಆಗಿದ್ದೀರಿ, ಬಸಂತರೂ ಆಗಿದ್ದೀರಿ. ಬಾಪ್ ಹೇ ಜ್ಞಾನ ಕಾ ಸಾಗರ್. ತಂದೆ ಜ್ಞಾನ ಸಾಗರ. ಉನ್ಸೆ ತುಮ್ಕೋ ರತ್ನ ಮಿಲ್ತೆ ಹೇ. ಆ ತಂದೆಯಿಂದ ನೀವು ಮಕ್ಕಳಿಗೆ ರತ್ನಗಳು ಸಿಗುತ್ತಿವೆ. ಯಹ ಜ್ಞಾನ ರತ್ನ ಹೇ, ಜಿನ್ ರತ್ನೋ ಸೆ ವಹ ರತ್ನ ಬಿ ತುಮ್ಕೋ ಡೇರ್ ಮಿಲ್ ಜಾತೆ ಹೇ. ಇಲ್ಲಿ ಸಿಗುವಂಥ ರತ್ನಗಳು ಜ್ಞಾನ ರತ್ನಗಳು. ಈ ಜ್ಞಾನ ರತ್ನಗಳಿಂದಲೇ ನಿಮಗೆ ಭವಿಷ್ಯದಲ್ಲಿ ಅಮೂಲ್ಯವಾದ ರತ್ನಗಳು ಸಿಕ್ಬಿಡ್ತವೆ ಅಪಾರವಾಗಿ ಅಂತಾರೆ ಬಾಬಾ. ಲಕ್ಷ್ಮೀನಾರಾಯಣ ಕೆ ಪಾಸ್ ದೇಖೋ ಕಿತನೆ ರತ್ನ ಹೇ. ಲಕ್ಷ್ಮೀನಾರಾಯಣರ ಬಳಿ ನೋಡಿ ಎಷ್ಟೊಂದು ರತ್ನಗಳಿದ್ದಾವೆ. ಹೀರೆ ಜವಾಹರೋಂ ಕೆ ಮಹಲೋ ಮೇ ರಹತೆ ಹೇನಾ. ಲಕ್ಷ್ಮೀನಾರಾಯಣರು ವಜ್ರ ವೈಡೂರ್ಯಗಳಿಂದ ಕೂಡಿರುವಂಥ ಮಹಲುಗಳಲ್ಲಿ ವಾಸ ಮಾಡ್ತಾರೆ. ನಾಮ್ ಹಿ ಹೇ ಸ್ವರ್ಗ ಜಿಸ್ಕೆ ಉತ್ತಮ್ ಮಾಲಿಕ್ ಬನ್ನೆ ವಾಲೆ ಹೋ. ಅದರ ಹೆಸರೇ ಇದೆ ಸ್ವರ್ಗ. ಆ ಸ್ವರ್ಗಕ್ಕೆ ನೀವು ಭವಿಷ್ಯದಲ್ಲಿ ಮಾಲೀಕರು ಆಗ್ತಾ ಇದ್ದೀರಿ. कोई गरीब को अचानक बड़ी ಲಾಟ್ರಿ ಮಿಲ್ತಿ ಹೇ ತೋ ಪಾಗಲ್ ಹೋ ಜಾತೆ ಹೇನಾ. ನೋಡಿ, ಯಾರಾದರೂ ಬಹಳ ಬಡವರಿದ್ದಾರೆ ಎಂದಾಗ ಅವ್ರಿಗೇನಾದರೂ ಆಕಸ್ಮಿಕವಾಗಿ ದೊಡ್ಡ ಲಾಟರಿ ಹೊಡೀತು ಅಂತಂದರೆ ಅವ್ರೇನಾಗ್ಬಿಡ್ತಾರೆ, ಹುಚ್ಚರಾಗಿ ಬಿಡ್ತಾರೆ ಅಂತಾರೆ ಬಾಬಾ. ಬಾಪು ಬಿ ಕೇತೆ ಹೇ ತುಮಕೋ ವಿಶ್ವ ಕಿ ಬಾದಶಾಹಿ ಮಿಲ್ತಿ ಹೇ ತೋ ಮಾಯಾ ಕಿತನಾ ಆಪೋಸಿಷನ್ ಕರ್ತೆ ಹೇ. ಹಾಗೆಯೇ ಬಾಬಾರು ಕೂಡ ಹೇಳ್ತಾ ಇದ್ದಾರೆ, ಮಕ್ಕಳೇ ನಿಮಗೀಗ ವಿಶ್ವದ ಬಾದಶಾಹಿ ಸಿಗ್ತಾ ಇದೆ ಅಂದಾಗ ಮಾಯೆ ನಿಮಗೆ ಪೈಪೋಟಿ ಮಾಡ್ತದೆ. ತುಮಕೋ ಆಗೆ ಚಲ್ ಪತಾ ಪಡೇಗಾ ಕಿ ಮಾಯಾ ಕಿತನೆ ಅಚ್ಚೆ ಅಚ್ಚೆ ಬಚ್ಚೋಂ ಕೋ ಭಿ ಹಬ್ ಕರ್ ಲೇತೆ ಹೇ. ಈಗ ನೀವು ಮಕ್ಕಳಿಗೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲವೂ ಕೂಡ ಗೊತ್ತಾಗ್ತದೆ, ಮಾಯೆ ಎಷ್ಟು ಒಳ್ಳೊಳ್ಳೆ ಮಕ್ಕಳನ್ನು ನುಂಗಿ ಹಾಕಿ ಬಿಡ್ತದೆ. ಏಕದಮ್ ಖಾ ಲೇತಿ ಹೇನಾ, ಏಕದಮ್ ನುಂಗಿ ಬಿಡ್ತದೆ. ತುಮ್ನೆ ಸರ್ಪಕೋ ದೇಖಾ ಹೇ ಮೇಂಡಕ್ಕೋ ಕೇಸೆ ಪಕಡ್ತಾ ಹೇ ಜೈಸೆ ಗಜ್ಕೋ ಗ್ರಹ ಹಬ್ ಕರ್ತೆ ಹೇ. ಹಾಗೆಯೇ ನೀವು ಕೂಡ ಸರ್ಪವನ್ನು ನೋಡಿದಿರಿ ಅಂತಾರೆ ಬಾಬಾ. ಸರ್ಪ ಏನು ಮಾಡ್ತದೆ, ಕಪ್ಪೆಯನ್ನು ಹಿಡಿದು ನುಂಗಿ ಬಿಡ್ತದೆ. ಹಾಗೆಯೇ ಮೊಸಳೆ ಆನೆಯನ್ನು ಹಿಡ್ಕೊಂಡು ಬಿಡ್ತದೆ. ಸರ್ಪ್ ಮೇಂಡಕ್ಕೋ ಏಕದಮ್ ಸಾರೆ ಕಾ ಸಾರಾ ಹಬ್ ಕರ್ ಲೇತಾ ಹೇ. ನೋಡಿ, ಯಾವಾಗ ಸರ್ಪ ಕಪ್ಪೆಯನ್ನು ಹಿಡಿತದೆ ಏಕದಮ್ ಒಂದೇ ಬಾರಿಗೆ ನುಂಗಿ ಬಿಡ್ತದೆ. माया भी ऐसे हैं, बच्चों को जीते जी पकड़कर एकदम खत्म कर देती है, जो फिर कभी पाप का नाम भी नहीं लेते हैं. ಮಾಯನು ಕೂಡ ಹೇಗಿದೆ ಅಂದರೆ, ಮಕ್ಕಳನ್ನು ಬದುಕಿರುವಾಗಲೇ ಹಿಡ್ಕೊಂಡು ಬಿಡ್ತದೆ, ಹಿಡ್ಕೊಂಡು ಏಕದಮ್ ಖತಮ್ ಮಾಡಿ ಬಿಡ್ತದೆ. ನಂತರ ಎಂದೂ ಕೂಡ ಅವರು ತಂದೆ ಹೆಸರನ್ನೇ ಹೇಳೋದಿಲ್ಲ, ಆ ರೀತಿ ನುಂಗಿ ಬಿಡ್ತದೆ. ಯೋಗ ಬಲ್ ಕಿ ತಾಕತ್ ತುಮ್ಹಾರೆ ಮೇ ಬಹುತ್ ಕಮ್ ಹೈ. ಯಾಕೆಂದರೆ ಈ ಸಮಯದಲ್ಲಿ ನೀವು ಮಕ್ಕಳಲ್ಲಿ ಯೋಗದ ಬಲ ಬಹಳ ಕಡಿಮೆ ಇದೆ. ಸಾರಾ ಮದಾರ್ ಯೋಗ ಪರ್ ಹೇನಾ. ಸಂಪೂರ್ಣ ಆಧಾರ ಯೋಗದ ಬಲ ಅಂತಾರೆ ಬಾಬಾ. ಜೈಸೆ ಸರ್ಪ ಮೇಂಡಕ್ ಕೋ ಹಬ್ ಕರ್ತಾ ಹೇ ತುಮ್ ಬಚ್ಚೆ ಭಿ ಸಾರಿ ಬಾದಶಾಹಿ ಕೋ ಹಬ್ ಕರ್ತೆ ಹೋ. ಹೇಗೆ ಸರ್ಪ ಕಪ್ಪೆಯನ್ನು ಸಂಪೂರ್ಣ ನುಂಗಿ ಹಾಕಿ ಬಿಡ್ತದೆ, ಹಾಗೆಯೇ ನೀವು ಮಕ್ಕಳು ಸಂಪೂರ್ಣ ಬಾದಶಾಹಿಯನ್ನು ನುಂಗಿ ಬಿಡಬೇಕು. ಸಾರೇ ವಿಶ್ವಕ್ಕೆ ಬಾದಶಾಹಿ ತುಮ್ ಸೆಕೆಂಡ್ ಮೇ ಲೇ ಲೆಂಗೆನಾ. ಒಂದೇ ಒಂದು ಸೆಕೆಂಡ್ನಲ್ಲಿ ನೀವು ಸಂಪೂರ್ಣ ವಿಶ್ವದ ಬಾದಶಾಹಿಯನ್ನು ಪಡ್ಕೊಂಡ್ಬಿಡಬೇಕು. ಬಾಪ್ ಕಿತನ ಸಹಜ ಯುಕ್ತಿ ಬತಾತೆ ಹೇ. ಬಾಬಾ ಅಂತೂ ಬಂದಾಗ ಬಹಳ ಸಹಜವಾದ ಯುಕ್ತಿಗಳನ್ನು ತಿಳಿಸಿಕೊಡ್ತಾರೆ. ಕೊಯ್ ಹತಿಯಾರ್ ಆದಿ ನಹಿ. ಇಲ್ಲಿ ಯಾವುದೇ ಆಯುಧಗಳ ಮಾತು ಇಲ್ಲ. ಬಾಪ್ ಜ್ಞಾನ್ ಯೋಗಕ್ಕೆ ಅಸ್ತ್ರ ಶಸ್ತ್ರ ದೇತೆ ಹೇ. ತಂದೆ ಬಂದಾಗ ಮಕ್ಕಳಿಗೆ ಜ್ಞಾನ ಯೋಗದ ಆಯುಧಗಳು ಅಂದರೆ ಅಸ್ತ್ರಶಸ್ತ್ರಗಳನ್ನು ಕೊಡುತ್ತಾರೆ. ಉನ್ಹೋನೆ ಫಿರ್ ಸ್ಥೂಲ್ ಹತಿಯಾರ್ ಆದಿ ದೇ ದಿಯೇ ಹೇ. ಇದನ್ನೇ ಅವರು ಸ್ಥೂಲವಾದ ಆಯುಧಗಳನ್ನು ತೋರಿಸ್ಬಿಟ್ರು. ತುಮ್ ಬಚ್ಚೆ ಇಸ್ ಸಮಯ ಕೇತೆ ಹೋ ಹಮ್ ಕ್ಯಾ ಸೆ ಕ್ಯಾ ಬನ್ ಗಯೇ ಥೇ.
ಹಾಗೆಯೇ ನೀವು ಮಕ್ಕಳು ಈ ಸಮಯದಲ್ಲಿ ಹೇಳ್ತೀರಿ, ನಾವು ಮೊದಲು ಹೇಗಿದ್ವಿ, ಈಗ ಹೇಗಾಗಿ ಬಿಟ್ಟಿದ್ದೀವಿ. ಜೋ ಚಾಹೆ ಸೋ ಕಹೋ, ಹಮ್ ಐಸೆ ಥೆ ಜರೂರ್. ನಿಮಗೆ ಹೇಗೆ ಬರ್ತದೋ ಹಾಗೆ ಹೇಳಿ, ಆದರೆ ನಾವು ಮೊದಲು ಹೇಗಿದ್ವಿ. ಬಲ್ತೆ ತೋ ಮನುಷ್ಯ ಹಿ ಪರಂತು ಗುಣ ಅವ್ರ ಅವಗುಣ ತೋ ಹೋತೆ ಹೇನ. ಆ ಸಮಯದಲ್ಲೂ ನಾವು ಮನುಷ್ಯರೇ ಆಗಿದ್ವಿ, ಆದರೆ ಮನುಷ್ಯರಲ್ಲೂ ಕೂಡ ಗುಣವಾನರು ಅವಗುಣಗಳು ಇರ್ತದಲ್ವಾ. देवताओं में दैवी गुण है, इसलिए उन्हों की महिमा गाते हैं. आप सर्वगुण संपन्न, हम ನಿರ್ಗುಣ ಹಾರೆ ಮೇ ಕೋಯಿ ಗುಣ ನಹಿ. ದೇವತೆಗಳಲ್ಲೂ ಕೂಡ ದೈವಿ ಗುಣಗಳು ಇದ್ದಾವೆ, ಆದ ಕಾರಣ ಅವರಿಗೆ ಮಹಿಮೆಯನ್ನು ಗಾಯನ ಮಾಡಲಾಗ್ತದೆ. ನೀವು ಸರ್ವಗುಣ ಸಂಪನ್ನರು, ನಾವು ನಿರ್ಗುಣಿಗಳು, ನಮ್ಮಲ್ಲಿ ಹೇಳಿಕೊಳ್ಳುವಂಥ ಯಾವುದೇ ಗುಣ ವಿಶೇಷತೆಗಳು ಇಲ್ಲ. इस समय सारी दुनिया ही निर्गुण है, ಅರ್ಥಾತ್ ಏಕ ಬಿ ದೇವತಾಯೇ ಗುಣ ನಹಿ ಹೇ. ಈ ಸಮಯದಲ್ಲಿ ಸಂಪೂರ್ಣ ಜಗತ್ತೇ ನಿರ್ಗುಣ ಆಗಿದೆ, ಅಂದರೆ ಒಬ್ಬರಲ್ಲೂ ಕೂಡ ದೇವತೆಯ ಗುಣಗಳು ಇಲ್ಲ. ಬಾಪು ಜೋ ಗುಣ ಸಿಕ್ಲಾನೆ ವಾಲಾ ಹೇ ಉನ್ಕೋ ಹಿ ನಹಿ ಜಾನ್ತೆ, ಇಸ್ಲಿಯೇ ಕಹಾ ಜಾತಾ ಹೇ ವಿನಾಶ ಕಾಲೇ ವಿಪರೀತ ಬುದ್ಧಿ. ತಂದೆ ಬಂದಾಗ ನಮ್ಮನ್ನ ಯಾವ ಗುಣಗಳಿಂದ ಶೃಂಗಾರ ಮಾಡ್ತಾ ಇದ್ದಾರೆ ಅಂತಹ ತಂದೆಯನ್ನೇ ತಿಳ್ಕೊಂಡಿಲ್ಲ, ಆದ ಕಾರಣ ಹೇಳಲಾಗ್ತದೆ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ. ಅಬ್ ವಿನಾಶ ತೋ ಹೋನಾ ಹಿ ಹೇ ಸಂಗಮ ಯುಗ ಪರ್, ಈಗಂತೂ ವಿನಾಶ ಆಗ್ತಾ ಇದೆ ಈ ಸಂಗಮ ಯುಗದಲ್ಲಿ. ಜಬ್ಕಿ ಪುರಾನಿ ದುನಿಯಾ ವಿನಾಶ ಹೋತಿ ಹೇ ಔರ್ ನಯಿ ದುನಿಯಾ ಸ್ಥಾಪನಾ ಹೋತಿ ಹೇ. ಈ ಸಮಯದಲ್ಲಿನೇ ಹಳೆಯ ಜಗತ್ತು ವಿನಾಶ ಆಗ್ತದೆ ಮತ್ತು ಹೊಸ ಜಗತ್ತಿನ ಸ್ಥಾಪನೆಯಾಗ್ತದೆ. ಇನ್ಕೋ ಕಹಾ ಜಾತಾ ಹೇ ವಿನಾಶ ಕಾಲ್, ಈ ಸಮಯಕ್ಕೆ ಹೇಳಲಾಗ್ತದೆ ವಿನಾಶ ಕಾಲ. ಯಹಾ ಹೇ ಅಂತಿಮ ವಿನಾಶ, ಫಿರ್ ಆದಾ ಕಲ್ಪ ಕೋಯಿ ಲಡಾಯಿ ಆದಿ ಹೋತಿ ಹಿ ನಹಿ. ಇದು ಅಂತಿಮದ ವಿನಾಶದ ಕಾಲವಾಗಿದೆ, ನಂತರ ಅರ್ಧ ಕಲ್ಪ ಯಾವುದೇ ಯುದ್ಧ ಜಗಳ ಗದ್ದಲ ಯಾವುದೂ ಕೂಡ ಇರುವುದಿಲ್ಲ. ಮನುಷ್ಯಂಕೋ ಕುಚ್ ಬಿ ಪತಾ ನಹಿ ಹೇ, ಆದರೆ ಮನುಷ್ಯರಿಗೆ ಏನೂ ಕೂಡ ಗೊತ್ತಿಲ್ಲ. ವಿನಾಶ ಕಾಲೇ ವಿಪರೀತ ಬುದ್ಧಿ ಹೈ ತೋ ಜರೂರ್ ಪುರಾನಿ ದುನಿಯಾ ಕಾ ವಿನಾಶ ಹೋಗಾನಾ. ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಅಂತ ಹೇಳಲಾಗ್ತದೆ ಎಂದಾಗ ಅವಶ್ಯವಾಗಿ ಹಳೆಯ ಜಗತ್ತಿನ ವಿನಾಶ ಆಗ್ತದೆ. ಇಸ್ ಪುರಾನಿ ದುನಿಯಾ ಮೇ ಕಿತನಿ ಆಪದಾಯೇ ಹೇ, ಈ ಹಳೆಯ ಜಗತ್ತಿನಲ್ಲಿ ಅನೇಕ ಆಪತ್ತುಗಳು ಇದ್ದಾವೆ. ಮರ್ತೆ ಹಿ ರಹತೆ ಹೇ, ಆದ ಕಾರಣ ಎಲ್ಲರೂ ಸಾಯ್ತಾನೆ ಇದ್ದಾರೆ. ಬಾಪ್ ಇಸ್ ಸಮಯ ಹಿ ಹಾಲತ್ ಬತ್ಲಾತೆ ಹೇ, ಬಾಬಾ ಈ ಸಮಯದ ಮಾತನ್ನೇ ತಿಳಿಸಿಕೊಡುತ್ತಾ ಇದ್ದಾರೆ. ಫರ್ಕ್ ತೋ ಬಹುತ್ ಹೇನಾ, ವ್ಯತ್ಯಾಸ ಬಹಳ ಇದೆ ಅಲ್ವಾ. ಆಜ್ ಭಾರತ್ ಕಾ ಯೇ ಹಾಲ್ ಹೇ, ಕಲ್ ಭಾರತ್ ಕ್ಯಾ ಹೋಗಾ. ಇವತ್ತು ಭಾರತದ ಸ್ಥಿತಿ ಹೀಗಿದೆ, ನಂತರ ಭಾರತ ಏನಾಗ್ತದೆ. ಆಜ್ ಯಹಾ ಹೇ ಕಲ್ ತುಮ್ ಕಹಾ ಹೋಂಗೆ. ಇವತ್ತು ನೀವು ಇಲ್ಲಿದ್ದೀರಿ, ನಾಳೆ ನೀವು ಎಲ್ಲಿರ್ತೀರಿ. ತುಮ್ ಜಾನ್ತೆ ಹೋ ಪಹಲೆ ನೈ ದುನಿಯಾ ಕಿತನಿ ಚೋಟಿ ಥಿ. ಹಾಗೆಯೇ ನೀವು ಮಕ್ಕಳು ಕೂಡ ತಿಳ್ಕೊಂಡಿದ್ದೀರಿ, ಮೊದಲು ಈ ಹೊಸ ಜಗತ್ತು ಬಹಳ ಚಿಕ್ಕದಾಗಿತ್ತು. ವಹಾ ತೋ ಮಹಲೋ ಮೇ ಕಿತನೆ ಹೀರೆ ಜವಾಹರ್ ಆದಿ ಹೋತೆ ಹೇ. ಅಲ್ಲಿರುವಂಥ ಮಹಲುಗಳಲ್ಲಿ, ಹೊಸ ಜಗತ್ತಿನ ಆ ಮಹಲುಗಳಲ್ಲಿ ಎಷ್ಟೊಂದು ವಜ್ರ ಮುತ್ತು ವೈಢೂರ್ಯ ಎಲ್ಲವೂ ಕೂಡ ಇರ್ತದೆ. ಭಕ್ತಿ ಮಾರ್ಗ ಮೇ ಬಿ ತುಮ್ಹಾರಾ ಮಂದಿರ್ ಕೋಯಿ ಕಮ್ ತೋಡಿ ಹಿ ಹೋತಾ ಹೇ. ಭಕ್ತಿ ಮಾರ್ಗದಲ್ಲೂ ಕೂಡ ನಿಮ್ಮೆಲ್ಲರ ಮಂದಿರಗಳು ಏನೂ ಕಡಿಮೆ ಇಲ್ಲ ಅಂತಾರೆ ಬಾಬಾ. ಸಿರ್ಫ್ ಕೋಯಿ ಏಕ್ ಸೋಮನಾಥ ಕಾ ಮಂದಿರ್ ತೋಡಿ ಹಿ ಹೋಗ, ಕೇವಲ ಒಂದೇ ಒಂದು ಸೋಮನಾಥನ ಮಂದಿರ ಮಾತ್ರ ಇರ್ತದೇನು. ಏಕ ಕೋಯಿ ಬನಾಯಿಗ ತೋ ಉನ್ಕೋ ದೇಖ್ ಅವ್ರು ಭಿ ಬನಾಯಂಗೆ. ಒಬ್ಬ ರಾಜ ಒಂದು ಮಂದಿರವನ್ನು ಕಟ್ಟಿಸಿದ್ರು ಅಂದರೆ ಅದನ್ನು ನೋಡಿ ಅನೇಕರು ಮಂದಿರಗಳನ್ನು ಕಟ್ಟಿಸ್ತಾನೆ ಇರ್ತಾರೆ. ಏಕ ಸೋಮನಾಥ ಮಂದಿರ್ ಸೆ ಹಿ ಕಿತನಾ ಲೂಟಾ ಹೇ, ಒಂದೇ ಒಂದು ಸೋಮನಾಥನ ಮಂದಿರವನ್ನು ಎಷ್ಟೊಂದು ಲೂಟಿ ಮಾಡಲಾಯಿತು. ಫಿರ್ ಬೈಟ್ ಅಪನಾ ಯಾದ್ಗಾರ್ ಬನಾಯಾ ಹೇ, ನಂತರ ಕುಳಿತು ತಮ್ಮದೇ ನೆನಪಿನಾರ್ಥವನ್ನು ತಯಾರು ಮಾಡಿದರು. ತೋ ದಿವಾರೋ ಮೇ ಪತ್ತರ್ ಆದಿ ಲಗಾತೆ ಹೇನಾ, ಹಾಗೆಯೇ ಮಂದಿರದಲ್ಲಿ ಅನೇಕ ಗೋಡೆಗಳಲ್ಲಿ ಕಲ್ಲಿನ ಚಿತ್ರವನ್ನು ಕೂಡ ಬರೆಯಲಾಗ್ತದೆ. ಇನ್ನು ಪತ್ತರೋಂಕಿ ಕ್ಯಾ ವ್ಯಾಲ್ಯೂ ಹೋಗಿ, ಬಾಬಾ ಕೇಳ್ತಾ ಇದ್ದಾರೆ ಈ ಕಲ್ಲುಗಳಿಗೆ ಏನು ಬೆಲೆ ಇದೆ ಅಂತಾರೆ ಬಾಬಾ. ಇತನೆ ಚೋಟಿ ಸಿ ಹೀರಾ ಕಾಬಿ ಕಿತನಾ ದಾಮ್ ಹೇ, ಆದರೆ ನೋಡಿ ಅತ್ಯಂತ ಚಿಕ್ಕದಾದ ಒಂದು ಹರಳಿನಷ್ಟು ಗಾತ್ರದ ವಜ್ರಕ್ಕೆ ಎಷ್ಟೊಂದು ಬೆಲೆ ಇದೆ. ಬಾಬಾ ಜೌಹರಿತಾ ಏಕ್ ರತ್ತಿ ಕಾ ಹೀರಾ ಹೋತಾತಾ 90 ರೂಪಾಯಿ ರತ್ತಿ. ನೋಡಿ ಬಾಬಾ ಏನಾಗಿದ್ರು, ಬ್ರಹ್ಮ ಬಾಬಾ ಅಕ್ಕಸಾಲಿಗ ಆಗಿದ್ರು.
ಒಂದೇ ಒಂದು ಹರಳಿನಷ್ಟು ವಜ್ರ ಇತ್ತು. ಅದಕ್ಕೆ 90 ರೂಪಾಯಿ ಆ ಸಮಯದಲ್ಲಿ. ಅಭಿ ತೋ ಉಸ್ಕಿ ಕಿಮ್ಮತ್ ಹಜಾರೋ ರೂಪಾಯಿ ಹೇ. ಈಗಂತೂ ಅಷ್ಟೇ ಒಂದು ಚಿಕ್ಕದಾದ ಹರಳಿನಷ್ಟು ವಜ್ರದ ಬೆಲೆ 1000 ಗಟ್ಟಲೆ ಆಗಿದೆ. ಮಿಲ್ತೆ ಬಿ ನಹಿ, ಇನ್ನು ಚೊಕ್ಕವಾದ ವಜ್ರ ಅಂತೂ ಎಲ್ಲೂ ಸಿಗೋದೇ ಇಲ್ಲ. ಬಹುತ್ ವ್ಯಾಲ್ಯೂ ಬಡ್ ಗಯಿ ಹೇ. ಈಗ ಚಿನ್ನ ಮತ್ತು ವಜ್ರದ ಬೆಲೆ ಬಹಳ ಹೆಚ್ಚಾಗಿದೆ. ಇಸ್ ಸಮಯ ವಿಲಾಯತ್ ಆದಿ ತರಫ್ ಧನ್ ಬಹುತ್ ಹೇ, ಪರಂತು ಸತ್ಯುಗ್ ಕೆ ಆಗೆ ಎ ಕುಚ್ ಬಿ ನಹಿ ಹೇ. ಈ ಸಮಯದಲ್ಲಿ ವಿದೇಶಿಗರ ಬಳಿ ಬಹಳಷ್ಟು ಧನ ಸಂಪತ್ತು ಹಣ ಇದೆ. ಆದರೆ ಸತ್ಯಯುಗದ ಸಂಪತ್ತಿನ ಮುಂದೆ ಅದು ಏನೂ ಕೂಡ ಅಲ್ಲ ಅಂತಾರೆ ಬಾಬಾ. ಅಬು ಬಾಬಾ ಕೇತೆ ಹೇ ವಿನಾಶ ಕಾಲೇ ವಿಪರೀತ ಬುದ್ಧಿ ಹೇ. ಆದ ಕಾರಣ ಬಾಬರು ಕೂಡ ತಿಳಿಸ್ತಾ ಇದ್ದಾರೆ, ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ. ತುಮ್ ಕೇತೆ ಹೋ ವಿನಾಶ ಸಮೀಪ ಹೈ ತೋ ಮನುಷ್ಯ ಹಸ್ತೆ ಹೇ. ನೀವು ಮಕ್ಕಳು ಹೇಳುವಂಥ ವಿನಾಶ ಬಹಳ ಸಮೀಪದಲ್ಲಿದೆ ಅಂತ ಹೇಳಿದಾಗ ಆ ವಿಪರೀತ ಬುದ್ಧಿ ಮನುಷ್ಯರಿಗೆ ನಗು ಬರುತ್ತದೆ. ಬಾಪ್ ಕೇತೆ ಹೇ ಮೈ ಕಿತನಾ ಸಮಯ ಬೈಠಾ ರಹೂಂಗಾ, ಮುझे कोई यहाँ मज़ा आता है क्या? मैं तो ना सुखी ना ದುಃಖಿ ಹೋತಾ ಹೂँ. ಬಾಬೋರು ಹೇಳ್ತಾ ಇದ್ರೆ, ನಾನು ಎಷ್ಟು ಸಮಯ ಇಲ್ಲೇ ಕೂತ್ಕೊಂಡಿರಲಿ, ನನಗೇನಾದರೂ ಇಲ್ಲಿ ಮಜಾ ಬರ್ತದೇನೋ, ನಾನಂತೂ ಸುಖವನ್ನು ನೋಡೋದಿಲ್ಲ ದುಃಖವನ್ನು ನೋಡೋದಿಲ್ಲ ಅಂತಾರೆ ಬಾಬಾ. ಎರಡೂ ಕೂಡ ನನಗೆ ಅವಶ್ಯಕತೆ ಇಲ್ಲ. ಮೇರೆ ಊಪರ್ ಡ್ಯೂಟಿ ಹೇ ಪಾವನ್ ಬನಾನೆಕ್ಕೆ. ಆದರೆ ತಂದೆಯ ಕರ್ತವ್ಯವಾಗಿದೆ ನಮ್ಮನ್ನೆಲ್ಲ ಪಾವನರನ್ನಾಗಿ ಮಾಡುವುದು. ತುಮ್ ಏತೆ ಅಬ್ ಏ ಬನ್ ಗಯೇ ಹೋ, ಫಿರ್ ತುಮ್ಕೋ ಐಸಾ ಊಂಚ್ ಬನಾತಾ ಹೂँ. ನೀವು ಮೊದಲು ಸತ್ಯಯುಗದಲ್ಲಿ ದೇವಿ ದೇವತೆಗಳು ಆಗಿದ್ರಿ, ಈಗ ಸಾಧಾರಣ ಮನುಷ್ಯರಾಗಿದ್ದೀರಿ. ನಾನೀಗ ಬಂದು ಮತ್ತೊಮ್ಮೆ ನಿಮ್ಮನ್ನು ಈ ರೀತಿ ಶ್ರೇಷ್ಠ ಲಕ್ಷ್ಮೀನಾರಾಯಣರನ್ನಾಗಿ ಮಾಡ್ತಾ ಇದ್ದೀನಿ. ತುಮ್ ಜಾನ್ತೆ ಹೋ ಹಮ್ ಫಿರ್ ಏ ಬನ್ನೆ ವಾಲೆ ಹೇ. ಈಗ ನೀವು ಮಕ್ಕಳು ತಿಳ್ಕೊಂಡ್ರಲ್ಲ, ನಾವೀಗ ಭವಿಷ್ಯದಲ್ಲಿ ಲಕ್ಷ್ಮೀನಾರಾಯಣರು ಆಗ್ತಾ ಇದ್ದೀವಿ. ಅಬ್ ತುಮ್ಕೋ ಯಹ ಸಮಜ್ ಆಯಿ ಹೇ ಹಮ್ ಇಸ್ ದೈವಿ ಘರಾನೆ ಕೆ ಬಾತಿ ಥೆ. ಹಾಗೆಯೇ ನೀವೀಗ ಮಕ್ಕಳಿಗೆ ತಿಳುವಳಿಕೆ ಬಂದ್ಬಿಡ್ತು, ನಾವೇ ದೈವಿ ಮನೆತನದವರು ಆಗಿದ್ವಿ. ರಾಜ ಇತಿ, ಆ ಸಮಯದಲ್ಲಿ ನಮ್ಮಲ್ಲಿ ಅನೇಕ ರಾಜ್ಯ ಇತ್ತು. ಫಿರ್ ಐಸೆ ಅಪ್ನಿ ರಾಜಾಯಿ ಗವಾಯಿ, ನಂತರ ನಾವು ನಮ್ಮ ರಾಜ್ಯ ಭಾಗ್ಯವನ್ನು ಕಳ್ಕೊಂಡ್ಬಿಟ್ವಿ. ಫಿರ್ ಅವ್ರವ್ರು ಆನೆ ಲಗೆ, ನಂತರ ಬೇರೆ ಧರ್ಮದವರು ಬರಲಿಕ್ಕೆ ಶುರು ಮಾಡಿದರು. ಅಬ್ ಯಹ ಚಕ್ರ ಪೂರಾ ಹೋತಾ ಹೇ, ಈಗ ಚಕ್ರ ಪೂರ್ಣ ಆಗ್ತಾ ಇದೆ. ಅಭಿ ತುಮ್ ಸಮಜ್ತೆ ಹೋ ಲಾಖೋ ವರ್ಷ ಕಿ ತೋ ಬಾತಿ ನಹಿ ಹೇ. ಈಗ ನೀವು ಮಕ್ಕಳು ತಿಳ್ಕೊಳ್ತಾ ಇದ್ದೀರಿ, ಇಲ್ಲಿ ಲಕ್ಷಾಂತರ ವರ್ಷದ ಮಾತು ಕೂಡ ಇಲ್ಲ. ಯಹ ಲಡಾಯಿ ಹೇ ವಿನಾಶ ಕಿ, ಉಸ್ ತರಫ್ ತೋ ಬಹುತ್ ಆರಾಮ್ ಸೆ ಮರೆಂಗೆ. ಇದು ಯುದ್ಧದ ಸಮಯವಾಗಿದೆ, ವಿನಾಶದ ಸಮಯವಾಗಿದೆ. ಮತ್ತೊಂದು ಕಡೆ ಬಹಳಷ್ಟು ಆರಾಮವಾಗಿರ್ತೀರಿ. ಕೊಯ್ ತಕ್ಲೀಫ್ ನಹಿ ಹೋಗಾ, ಯಾವುದೇ ಕಷ್ಟದ ಮಾತು ಕೂಡ ಇರೋದಿಲ್ಲ. ಹಾಸ್ಪಿಟಲ್ಸ್ ಆದಿ ಹಿ ನಹಿ ಹೋಂಗೆ, ಅಲ್ಲಿ ಯಾವುದೇ ಹಾಸ್ಪಿಟಲ್ ಕೂಡ ಇರೋದಿಲ್ಲ. ಕೌನ್ ಬೈಟ್ ಸೇವಾ ಕರೆಂಗೆ ಅವ್ರು ರೋಯಂಗೆ. ಎಲ್ಲರೂ ಸಾಯುವಾಗ ಯಾರು ಕುತ್ಕೊಂಡು ಮತ್ತೊಬ್ಬರ ಸೇವೆಯನ್ನು ಮಾಡ್ತಾರೆ ಮತ್ತು ಅಳ್ತಾರೆ ಅಂತ ಕೇಳ್ತಾರೆ ಬಾಬಾ. ವಹಾ ತೋ ಏ ರಸಮ್ ಹಿ ನಹಿ, ಅಲ್ಲಂತೂ ಇದು ಯಾವುದೇ ಕೂಡ ಇಲ್ಲ. ಉನ್ಹೋಂ ಕಿ ಮೌತ್ ಸಹಜ ಹೋತಿ ಹೇನ, ಸತ್ಯಯುಗದಲ್ಲಿ ಮರಣ ಬಹಳ ಸಹಜವಾಗಿರ್ತದೆ ಅಂತಾರೆ ಬಾಬಾ. ಯಹಾ ತೋ ದುಃಖಿ ಹೋಕರ್ ಮರ್ತೆ ಹೇ, ಕ್ಯೋಂಕಿ ತುಮ್ನೆ ಸುಖ ಬಹುತ್ ಉಟಾಯ ಹೇ ತೋ ದುಃಖ ಬಿ ತುಮ್ಕೋ ದೇಖ್ನಾ ಹೇ. ಇಲ್ಲಂತೂ ದುಃಖಿಗಳಾಗಿಯೇ ಶರೀರವನ್ನು ಬಿಡ್ತಾರೆ ಅಂತಾರೆ ಬಾಬಾ. ಯಾಕೆಂದರೆ ನೀವು ಮಕ್ಕಳು ಅಪಾರವಾದ ಸುಖವನ್ನು ನೋಡಿದಿರಿ, ಆದ ಕಾರಣ ನೀವೀಗ ಅಪಾರವಾದ ದುಃಖವನ್ನು ನೋಡ್ತೀರಿ. ಕೂನ್ ಕಿ ನದಿ ಯಹಾ ಹಿ ಬಹೇಗಿನ, ಮತ್ತು ರಕ್ತದ ಹೊಳೆ ಇಲ್ಲೇನೆ ಹರಿತದೆ ಅಂತಾರೆ ಬಾಬಾ. ವಹಾ ಸಮಜ್ತೆ ಹೇ ಯಹ ಲಡಾಯಿ ಫಿರ್ ಶಾಂತ ಹೋ ಜಾಯೇಗಿ, ಪರಂತು ಶಾಂತ ತೋ ಹೋನಿ ನಹಿ ಹೇ. ಮನುಷ್ಯರು ತಿಳ್ಕೊಂಡ್ಬಿಟ್ಟಿದ್ದಾರೆ ಯುದ್ಧ ಮುಗಿದ ಮೇಲೆ ಎಲ್ಲವೂ ಶಾಂತಿಯಾಗ್ತದೆ ಅಂತೇಳಿ, ಆದರೆ ಇಲ್ಲಂತೂ ಶಾಂತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೀರುವ ಮೌತ್ ಮಲುಕಾ ಶಿಕಾರ್, ಬೆಕ್ಕಿಗೆ ಆಟ ಇಲಿಗೆ ಪ್ರಾಣ ಸಂಕಟ. ತುಮ್ ದೇವತಾ ಬಂತೆ ಹೋ ಫಿರ್ ಕಲಿಯುಗಿ ಚೀಚಿ ಸೃಷ್ಟಿ ಪರ್ ತೋ ತುಮ್ ಆ ನಹಿ ಸಕ್ತೆ. ನೀವು ಯಾವಾಗ ದೇವತೆಗಳು ಆಗ್ತೀರಿ, ಆಗ ಈ ಕಲಿಯುಗದ ಪತಿತ ಸೃಷ್ಟಿಯಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಗೀತಾ ಮೇ ಬಿ ಹೇ ಭಗವಾನ್ ವಾಚ್, ವಿನಾಶ್ ಬಿ ದೇಕೋ ಸ್ಥಾಪನಾ ದೇಕೋ. ಗೀತೆಯಲ್ಲೂ ಕೂಡ ಗಾಯನ ಮಾಡಲಾಗಿದೆ ಭಗವಂತನ ವಾಣಿ. ವಿನಾಶವನ್ನು ಕೂಡ ನೋಡ್ತೀರಿ, ಸ್ಥಾಪನೆಯನ್ನು ಕೂಡ ನೋಡ್ತೀರಿ. ಸಾಕ್ಷಾತ್ಕಾರ ಹೂವಾನ, ಸಾಕ್ಷಾತ್ಕಾರ ಆಗ್ತದಲ್ವಾ.
यहाँ साक्षात्कार सब अंत में होंगे। फलाने फलाने ये बनते हैं, फिर उस समय रोएंगे, बहुत पछताएंगे, सजा खाएंगे, नसीब कूटेंगे, लेकिन कर क्या सकेंगे? ನೋಡಿ, ಸಾಕ್ಷಾತ್ಕಾರನೂ ಕೂಡ ಆಗ್ತದೆ. ಸಾಕ್ಷಾತ್ಕಾರನೂ ಕೂಡ ಆಗೋದು ಅಂತಿಮದಲ್ಲಿ. ಇಂತಿಂಥವರು ಈ ರೀತಿ ಆಗ್ತಾರೆ ಅಂತ ಗೊತ್ತಾದಾಗ ಆ ಸಮಯದಲ್ಲಿ ಅಳ್ತೀರಿ, ಬಹಳಷ್ಟು ಪಶ್ಚಾತ್ತಾಪ ಪಡ್ತೀರಿ, ಶಿಕ್ಷೆಯನ್ನು ಅನುಭವಿಸ್ತೀರಿ, ಎಷ್ಟು ದುರಾದೃಷ್ಟಶಾಲಿಗಳು ಅಂದ್ಕೊಳ್ತೀರಿ. ಆದರೆ ಅದಕ್ಕಿಂತ ಹೆಚ್ಚಿನೇನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. यहाँ तो 21 ಜನ್ಮೋं की ಲಾಟರಿ है ना, ಇಲ್ಲಂತೂ ಇರೋದು 21 ಜನ್ಮದ ಲಾಟರಿ. ಸ್ಮೃತಿ ತೋ ಆತಿ है ना, ಎಲ್ಲವೂ ಕೂಡ ನೆನಪಿಗೆ ಬರ್ತಾ ಇದೆ ಅಲ್ವಾ. ಸಾಕ್ಷಾತ್ಕಾರ ಬಿಗರ್ ಕಿಸ್ಕೋ ಸಜಾ ನಹಿ ಮಿಲ್ ಸಕ್ತಿ ಹೇ, ಸಾಕ್ಷಾತ್ಕಾರ ಆಗದೇ ಯಾರಿಗೂ ಕೂಡ ಶಿಕ್ಷೆ ಕೂಡ ಸಿಗುವುದಿಲ್ಲ. ಟ್ರಿಬ್ಯುನಲ್ बैठते हैं ना, ಧರ್ಮಸಭೆ ಸೇರ್ತದೆ ಅಂತಾರೆ ಬಾಬಾ. अच्छा, मीठे मीठे सिकीलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. अच्छा, धारणा के लिए मुख्य सार, धारणೆಗಾಗಿ ಮುಖ್ಯಾಂಶಗಳು. ಫಸ್ಟ್ ಪಾಯಿಂಟ್ ಇದೆ, स्वयं में ज्ञान रत्न धारण कर रूप बसंत बनना है. ज्ञान रत्नों से विश्व की बादशाही की ಲಾಟರಿ लेनी है. ಸ್ವಯಂನಲ್ಲಿ ಜ್ಞಾನ ರತ್ನಗಳ ಧಾರಣೆ ಮಾಡಿ ರೂಪ ಬಸಂತರು ಆಗಬೇಕು. ಜ್ಞಾನ ರತ್ನಗಳಿಂದ ವಿಶ್ವದ ಬಾದಶಾಹಿಯ ಲಾಟರಿಯನ್ನು ಪಡೆಯಬೇಕು. सेकेंड पॉइंट, इस विनाश काल में बाप से प्रीत रख एक की ही याद में रहना है. ऐसा कोई कर्म नहीं करना है जो अंत समय में पछताना पड़े या नसीब कूटना पड़े. ಈ ವಿನಾಶ ಕಾಲದಲ್ಲಿ ತಂದೆಯೊಂದಿಗೆ ಪ್ರೀತಿಯನ್ನಿಟ್ಟು ಒಬ್ಬರ ನೆನಪಿನಲ್ಲಿ ಇರಬೇಕು. ಈ ರೀತಿ ಯಾವುದೇ ಕರ್ಮವನ್ನು ಮಾಡಬಾರದು. ಅದರಿಂದ ಅಂತಿಮ ಸಮಯದಲ್ಲಿ ಪಶ್ಚಾತ್ತಾಪ ಪಡಬಾರದು ಮತ್ತು ಅದೃಷ್ಟಹೀನರು ಆಗಬಾರದು. अच्छा, वरदान, सदा स्नेही बन, उड़ती कला का वरदान प्राप्त करने वाले निश्चित विजयी निश्चिंत भव. ಸದಾ ಸ್ನೇಹಿಯಾಗಿ ಹಾರುವ ಕಲೆಯ ವರದಾನ ಪ್ರಾಪ್ತ ಮಾಡಿಕೊಳ್ಳುವಂಥ ನಿಶ್ಚಿತ ವಿಜಯಿ ನಿಶ್ಚಿಂತ ಆಗಿರಿ. वरदानದ ವಿವರಣೆ, स्नेही बच्चों को बाप दादा द्वारा उड़ती कला का वरदान मिल जाता है. ಸ್ನೇಹಿ ಮಕ್ಕಳಿಗೆ ಬಾಪ್ ದಾದಾರವರಿಂದ ಹಾರುವ ಕಲೆಯ ವರದಾನ ಸಿಕ್ಕು ಬಿಡ್ತದೆ. उड़ती कला द्वारा सेकंड में बाप दादा के पास पहुंच जाओ तो कैसे भी स्वरूप में आई हुई माया आपको छू नहीं सकेगी. ಹಾರುವ ಕಲೆಯ ಮೂಲಕ ಸೆಕೆಂಡಿನಲ್ಲಿ ಬಾಪ್ ದಾದಾರವರ ಬಳಿ ಬಂದು ತಲುಪಿದ್ದೆ ಆದರೆ ಎಂತಹದೇ ಸ್ವರೂಪದಲ್ಲಿ ಬಂದಿರುವಂಥ ಮಾಯೆ ನಿಮ್ಮನ್ನು ಟಚ್ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. परमात्मा छत्र छाया के अंदर माया की छाया भी नहीं आ सकती. ಯಾವಾಗ ನೀವು ಪರಮಾತ್ಮನ ಛತ್ರಛಾಯೆಯ ಒಳಗಡೆ ಬಂದು ಬಿಡ್ತೀರಿ ಆಗ ಮಾಯೆ ನೆರಳು ಕೂಡ ನಿಮ್ಮ ಬಳಿ ಬರುವುದಿಲ್ಲ. ಸ್ನೇಹ ಮೆಹನತ್ ಕೋ ಮನೋರಂಜನ್ ಮೇ ಪರಿವರ್ತನ್ ಕರ್ ದೇತಾ ಹೈ. ತಂದೆಯೊಂದಿಗಿರುವಂಥ ಸ್ನೇಹ ಪರಿಶ್ರಮವನ್ನು ಮನೋರಂಜನೆಯಲ್ಲಿ ಪರಿವರ್ತನೆ ಮಾಡಿಬಿಡುತ್ತದೆ. स्नेह हर कर्म में निश्चित विजयी स्थिति का अनुभव कराता है. स्नेही बच्चे हर समय निश्चिंत रहते हैं. ಸ್ನೇಹ ಪ್ರತಿ ಕರ್ಮದಲ್ಲಿ ನಿಶ್ಚಿತ ವಿಜಯದ ಸ್ಥಿತಿಯ ಅನುಭವ ಮಾಡಿಸಿಬಿಡ್ತದೆ.
ಸ್ನೇಹಿ ಮಕ್ಕಳು ಪ್ರತಿ ಸಮಯ ನಿಶ್ಚಿಂತರಾಗಿರುತ್ತಾರೆ. श्लोगन आदर्श वाक्य। नथिंग न्यू की स्मृति से सदा अचल रहो तो ಖುಷಿ ಮೇ ನಾಚ್ತೆ रहेंगे। ಹೊಸದೇನೂ ಇಲ್ಲ ಎನ್ನುವ ಸ್ಮೃತಿಯಿಂದ ಸದಾ ಅಚಲರೂ ಆಗಿದ್ದೇ ಆದರೆ ಖುಷಿಯ ನರ್ತನ ಮಾಡುತ್ತಿರುತ್ತೀರಿ। ಅಚ್ಚ, ಓಂ ಶಾಂತಿ। ನೀನೇ ತಾಯಿಯು ನೀನೇ ಬಂಧುವು ನೀನೇ ಬಳಗವು ನೀನೇ ತಂದೆಯು ನೀನೇ ತಾಯಿಯು ನೀನೇ ಬಂಧುವು ನೀನೇ ಬಳಗವು ನೀನೇ ಸಕಲವು ಎನಗೆ ಬಾಬಾ ನೀನೇ ಸಕಲವು ಎನಗೆ ಬಾಬಾ ನೀನೇ ತಂದೆಯು ನೀನೇ ತಾಯಿಯು ನೀನೇ ಬಂಧು ನೀನೇ ಬಳಗವು ನೀನೇ। ಸಿರಿಯು ನೀನೇ ಸಂಪದ ನೀನೇ ಹಿರಿಮೆ ನೀನೇ ಗರಿಮೆ ನೀನೇ ಸಿರಿಯು ನೀನೇ ಸಂಪದ ನೀನೇ ಹಿರಿಮೆ ನೀನೇ ಗರಿಮೆ ನೀನೇ ಸಕಲವು ಎನಗೆ ಬಾಬಾ ನೀನೇ ಸಕಲವು ಎನಗೆ ಬಾಬಾ ನೀನೇ। ಜ್ಞಾನವು ನೀನೇ ಮೌನವು ನೀನೇ ಜ್ಞಾನವು ನೀನೇ ಮೌನವು ನೀನೇ ಜ್ಯೋತಿಯು ನೀನೇ ಬೆಳಕು ನೀನೇ ಸಕಲವು ಎನಗೆ ಬಾಬಾ ನೀನೇ ಜ್ಯೋತಿಯು ನೀನೇ ಬೆಳಕು ನೀನೇ ಸಕಲವು ಎನಗೆ ಬಾಬಾ ನೀನೇ। ರತ್ನವು ನೀನೇ ಮುತ್ತು ನೀನೇ ಕರ್ತುವು ನೀನೇ ಧಾತೃವು ನೀನೇ ರತ್ನವು ನೀನೇ ಮುತ್ತು ನೀನೇ ಕರ್ತುವು ನೀನೇ ಧಾತೃವು ನೀನೇ ಸಕಲವು ಎನಗೆ ಬಾಬಾ ನೀನೇ ಸಕಲವು ಎನಗೆ ಬಾಬಾ ನೀನೇ। ಕಂದನು ನಾನು ತಂದೆಯು ನೀನೇ ಕಂದನು ನಾನು ತಂದೆಯು ನೀನೇ ಅಂಧನು ನಾನು ಬಂಧನ ಬಿಡಿಸುವ ಗುರುವು ನೀನೇ ವರವು ನೀನೇ ಅಂಧನು ನಾನು ಬಂಧನ ಬಿಡಿಸುವ ಗುರುವು ನೀನೇ ವರವು ನೀನೇ ತಂದೆಯು ನೀನೇ ತಾಯಿಯು ನೀನೇ ಬಂಧು ನೀನೇ
ಬಂಧು ನೀನೆ ಬಳಗವು ನೀನೆ ಸಕಲವು ಎನಗೆ ಬಾಬಾ ನೀನೆ ಸಕಲವು ಎನಗೆ ಬಾಬಾ ನೀನೆ ಸಕಲವು ಎನಗೆ ಬಾಬಾ ನೀನೆ ಸಕಲವು ಎನಗೆ ಬಾಬಾ ನೀನೆ. ನಿನ್ನ ಸ್ಮರಣೆಯಲಿ ಇಹೆ ನಾನು ಇನ್ನೇನನ್ನು ಬೇಡೆನು ನಾನು. ನಿನ್ನ ಸ್ಮರಣೆಯಲಿ ಇಹೆ ನಾನು ಇನ್ನೇನನ್ನು ಬೇಡೆನು ನಾನು. ನಿನ್ನ ಗುರುವು ನೀನು ವರವು ನೀನು ಹರನು ನೀನು ಅಪಾರನು ನೀನು. ಗುರುವು ನೀನು ವರವು ನೀನು ಹರನು ನೀನು ಅಪಾರನು ನೀನು. ಶಿಕ್ಷಕ ನೀನು ರಕ್ಷಕ ನೀನು ಶಿಕ್ಷಕ ನೀನು ರಕ್ಷಕ ನೀನು. ಮುಕ್ತಿ ಜೀವನ್ ಮುಕ್ತಿ ತೋರುವಿ ನೀನು ಮುಕ್ತಿ ಜೀವನ್ ಮುಕ್ತಿ ತೋರುವಿ ನೀನು. ಬಾಬಾ ನೀನೆ ಎನಗೆ ಆಧಾರ.
ನಿನ್ನ ನೆನಪೇ ನನಗೆ ಸುಖ, ಮರೆತರೆ ಬರುವುದು ಅತಿ ದುಃಖ. ನೀನೇ ತಾಯಿಯು ನೀನೇ, ಬಂಧುವು ನೀನೇ, ಬಳಗವು ನೀನೇ. ತಂದೆಯು ನೀನೇ ತಾಯಿಯು ನೀನೇ, ಬಂಧುವು ನೀನೇ, ಬಳಗವು ನೀನೇ. ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ. ತಂದೆಯು ನೀನೇ ತಾಯಿಯು ನೀನೇ, ಬಂಧು ನೀನೇ, ಬಳಗವು ನೀನೇ. ಸಿರಿಯು ನೀನೇ ಸಂಪದ ನೀನೇ, ಹಿರಿಮೆ ನೀನೇ ಗರಿಮೆ ನೀನೇ. ಸಿರಿಯು ನೀನೇ ಸಂಪದ ನೀನೇ, ಹಿರಿಮೆ ನೀನೇ ಗರಿಮೆ ನೀನೇ. ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ. ಜ್ಞಾನವು ನೀನೇ ಮೌನವು ನೀನೇ, ಜ್ಞಾನವು ನೀನೇ ಮೌನವು ನೀನೇ. ಜ್ಯೋತಿಯು ನೀನೇ ಬೆಳಕು ನೀನೇ, ಸಕಲವು ಎನಗೆ ಬಾಬಾ ನೀನೇ. ಜ್ಯೋತಿಯು ನೀನೇ ಬೆಳಕು ನೀನೇ, ಸಕಲವು ಎನಗೆ ಬಾಬಾ ನೀನೇ. ರತ್ನವು ನೀನೇ ಮುತ್ತು ನೀನೇ, ಕರ್ತುವು ನೀನೇ ಧಾತೃವು ನೀನೇ. ರತ್ನವು ನೀನೇ ಮುತ್ತು ನೀನೇ, ಕರ್ತುವು ನೀನೇ ಧಾತೃವು ನೀನೇ. ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ. ಕಂದನು ನಾನು ತಂದೆಯು ನೀನೇ, ಕಂದನು ನಾನು ತಂದೆಯು ನೀನೇ. ಅಂಧನು ನಾನು ಬಂಧನ ಬಿಡಿಸುವ ಗುರುವು ನೀನೇ, ವರವು ನೀನೇ. ಅಂಧನು ನಾನು ಬಂಧನ ಬಿಡಿಸುವ ಗುರುವು ನೀನೇ, ವರವು ನೀನೇ. ತಂದೆಯು ನೀನೇ ತಾಯಿಯು ನೀನೇ, ಬಂಧುವು ನೀನೇ, ಬಳಗವು ನೀನೇ. ತಂದೆಯು ನೀನೇ ತಾಯಿಯು ನೀನೇ, ಬಂಧು ನೀನೇ, ಬಳಗವು ನೀನೇ. ಸಕಲವು ಎನಗೆ
ಬಾಬಾ ನೀನೆ ಸಕಲವು ಎನಗೆ, ಬಾಬಾ ನೀನೆ ಸಕಲವು ಎನಗೆ, ಬಾಬಾ ನೀನೆ ಸಕಲವು ಎನಗೆ, ಬಾಬಾ ನೀನೆ. ನಿನ್ನ ಸ್ಮರಣೆಯಲಿ ಇಹೆ ನಾನು, ಇನ್ನೇನನ್ನು ಬೇಡೆನು ನಾನು. ನಿನ್ನ ಸ್ಮರಣೆಯಲಿ ಇಹೆ ನಾನು, ಇನ್ನೇನನ್ನು ಬೇಡೆನು ನಾನು. ನಿನ್ನ ಗುರುವು ನೀನು, ವರವು ನೀನು, ಹರನು ನೀನು, ಅಪಾರ